ಬಿಜೆಪಿ ಪರಿಷತ್ ಸದಸ್ಯ ರವಿಕುಮಾರ್ ಹೇಳಿಕೆ ಈಗ ವಿವಾದದ ಸ್ವರೂಪವನ್ನು ಪಡೆದುಕೊಂಡಿದೆ. ತಮ್ಮದೇ ಪಕ್ಷದ ನಾಯಕರು ಅವರ ಮಾತನ್ನ ಸಮರ್ಥಿಸಿಕೊಳ್ಳಲು ಹಿಂದೇಟನ್ನ ಹಾಕೋದ್ರಿಂದ ಹಿಡಿದು ಆಡಳಿತ ಪಕ್ಷದ ನಾಯಕರು ಹಿಗ್ಗಾಮುಗ್ಗಾ ಜಾಡಿಸುವ ಹಂತಕ್ಕೆ ವಿಚಾರ ಬಂದು ನಿಂತಿದೆ. ಈ ನಡುವೆ ಪ್ರಕರಣದ ರದ್ದನ್ನ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಂತ ರವಿಕುಮಾರ್ಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ. ಎಫ್ಐಆರ್ ಆಗ್ತಿದ್ದಂತೆ ನಾಪತ್ತೆಯಾದ ಎಂಎಲ್ಸಿ ರವಿಕುಮಾರ್ ಸದ್ಯಕ್ಕೆ ರಿಲೀಫ್, ಮುಂದೆ ಅರೆಸ್ಟ್ ಆಗ್ತಾರಾ ಎಂಎಲ್ಸಿ? ಎಂಎಲ್ಸಿ ರವಿಕುಮಾರ್ ತಮ್ಮ ಕಾಲುಗಳ ಮೇಲೆ ತಾವೇ ಚಪ್ಪಡಿ ಕಲ್ಲನ್ನ ಎಳೆದುಕೊಂಡಂತೆ ಆಗಿದೆ. ತಮ್ಮ ಚಾರಿತ್ರಕ್ಕೆ ತಾವೇ ಮಸಿ ಬಳಿದುಕೊಳ್ಳುವಂತೆ ಮಾಡಿಕೊಂಡಿದ್ದು ಇದು ಎರಡನೇ ಬಾರಿ. ಕಲಬುರಗಿ ಡಿಸಿ ವಿಚಾರದಲ್ಲೂ ಮಾತನಾಡಿ ಕೊನೆಗೆ ಕ್ಷಮೆ ಕೇಳಿದ್ರು. ಇದೀಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ರವಿಕುಮಾರ್ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ಭೋಗಿಲೆದ್ದಿದೆ. ಎಂಎಲ್ಸಿ ರವಿಕುಮಾರ್ ವಿರುದ್ಧ ಕಾಂಗ್ರೆಸ್ ದೂರು ನೀಡಿದೆ. ದೂರು ನೀಡಿ ಎಫ್ಐಆರ್ ದಾಖಲಾಗ್ತಿದ್ದಂತೆ ರವಿಕುಮಾರ್ ಎಸ್ಕೇಪ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ರವಿಕುಮಾರ್ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಇದೀಗ ಹೈಕೋರ್ಟ್ ರವಿಕುಮಾರ್ಗೆ ರಿಲೀಫ್ ಕೊಟ್ಟಿದೆ. ಜುಲೈ 8ರವರೆಗೂ ಅರೆಸ್ಟ್ ಮಾಡದಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ. ತನಿಖೆಗೆ ಸಹಕರಿಸಬೇಕು ಅಂತ ಕೋರ್ಟ್ ಆದೇಶವನ್ನ ನೀಡಿದೆ. ರವಿಕುಮಾರ್ ಕೊಟ್ಟ ಹೇಳಿಕೆ ರಾಜಕೀಯ ಜಟಾಪಟಿಗೂ ಕಾರಣವಾಗಿದೆ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅನ್ನೋದು ನಾಣ್ಣುಡಿ. ಈ ಮಾತಿಗೆ ಹಾಲಿ ಸಾಕ್ಷಿಯಂತೆ ನಿಂತಿರೋದು ಬಿಜೆಪಿ ಪರಿಷತ್ ಶಾಸಕ ಎನ್ ರವಿಕುಮಾರ್. ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ವಿರುದ್ಧ ವ್ಯಕ್ತಿಗತ ನಿಂದನೆಯ ಹೇಳಿಕೆ ದಾಖಲಿಸುವ ಮೂಲಕ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಅಸಲಿಗೆ ರವಿಕುಮಾರ್ ಅವರಿಗೆ ಈ ಸ್ಥಿತಿ ತಂದಿದ್ದು ಅವರದ್ದೇ ಈ ಮಾತು. ರಾತ್ರಿ ರಾಜ್ಯ ಸರ್ಕಾರಕ್ಕೆ ರವಿಕುಮಾರ್ ಹೇಳಿಕೆಯಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡಿದ್ದಾರೆ. ನಿಮ್ಮ ಜೊತೆ ಸರ್ಕಾರ ಇರುತ್ತೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ರವಿಕುಮಾರ್ ವಿರುದ್ಧ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಕಾನೂನು ಪ್ರಕಾರ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ನಾಯಕರು ಇದಕ್ಕೆ ವ್ಯಂಗ್ಯವನ್ನು ಕೂಡ ಆಡಿದ್ದಾರೆ. ಕಾನೂನು ಇಲಾಖೆ ಪೊಲೀಸ್ನವರು ನೋಡ್ತಾರೆ. ನಾಯಿಗೆ ಬರುವ 3 ಕಾಯಿಲೆಗಳಿಗೆ ಬಂದಿದೆ ಅಂತ ನನಗೆ ಅನಿಸ್ತಿದೆ. ಮೊದಲನೇ ಕಾಯಿಲೆ ಹೆಸರು ಕ್ಯಾನೈನ್ ಡಿಸ್ಟೆಂಪರ್ ಅಂತ, ಅಂದರೆ ಸುಮ್ಮನೆ ಬೊಗಳೋದು. ಅದು ರವಿಕುಮಾರ್ ಅವ್ರಿಗೆ ಆ ಕಾಯಿಲೆ ಬಂದಿದೆ. ಎರಡನೇ ಕಾಯಿಲೆ ರವಿಕುಮಾರ್ ಅವ್ರಿಗೆ ಬಂದಿರೋದು ರೇಬೀಸ್ ಕಾಯಿಲೆ. ರೇಬೀಸ್ ಸಿಂಪ್ಟಮ್ ಏನು ಗೊತ್ತಾ? ಮೆಂಟಲ್ ಕನ್ಫ್ಯೂಷನ್, ಸುಮ್ಮನೆ ಕೋಪ ಮಾಡ್ಕೊಳ್ಳೋದು. ಸೊ ರೇಬೀಸು ರವಿಕುಮಾರ್ ಅವ್ರಿಗೆ ಬಂದಿದೆ ಅಂತ. ರವಿಕುಮಾರ್ ಹೇಳಿಕೆಯನ್ನ ಬಿಜೆಪಿ ನಾಯಕರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಬೇಕಂತ ರಾಜಕೀಯ ಮಾಡ್ತಿದೆ, ಅಗ್ರೆಸಿವ್ ನಾಯಕರನ್ನೇ ಟಾರ್ಗೆಟ್ ಮಾಡ್ತಿದೆ ಅಂತ ಆರೋಪ ಮಾಡಿದ್ದಾರೆ. ನಾನು ಇಲ್ಲಿ ಯಾರನ್ನು ಕೂಡ ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ. ರವಿಕುಮಾರ್ ಏನ್ ಹೇಳಿದ್ದಾರೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ. ಆದ್ರೆ ಇವತ್ತೇನು ಅಸೋಸಿಯೇಷನ್ಗಳು ಇವತ್ತು ಪದೇ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಆಕ್ಷನ್ ತಗೋಬೇಕು. ಸ್ವತಃ ಮುಖ್ಯಮಂತ್ರಿಗಳು ಈ ರೀತಿ ನಡ್ಕೊಂಡಾಗ ಬಹಿರಂಗ ಸಭೆಗಳಲ್ಲಿ ವೇದಿಕೆ ಮೇಲೆ ಅವತ್ತೆಲ್ಲೋಗಿತ್ತು IAS ಆಫೀಸರ್ಸ್ ಅಸೋಸಿಯೇಷನ್? ಅವತ್ತಕ್ಕೆ ಮುಖ್ಯಮಂತ್ರಿಗಳ ವಿರುದ್ಧ ಕಂಪ್ಲೇಂಟ್ ಕೊಡಲಿಲ್ಲ? ಹೇಳಿದ್ದು ತಪ್ಪು ಅಂತಾದರೆ ಎನ್ಕ್ವೈರಿ ಆಗಲಿ FIR ಆಗಲಿ, ಅದೇನೋ FIR ಆಗಿದೆ ಅದ್ರದ್ದು FSL ಇತ್ಯಾದಿ ಆಗಲಿ ತರಾತುರಿಯಲ್ಲಿ ಬಂಧಿಸ್ಬೇಕು ಅಂತ ಹೇಳಿ ಈ ಎಲ್ಲ ವಿಷಯಗಳನ್ನು ನಾನೇನು ಹೇಳಿದ್ನಲ್ಲ, ಈಗ ಇವರೆಲ್ಲ ಸ್ಟೇಟ್ಮೆಂಟು, IPL, ವಾಲ್ಮೀಕಿಯಲ್ಲಿ ಅವರಿಗಾದಂಥ ಹಿನ್ನಡೆ, ಇದನ್ನೆಲ್ಲ ಮರೆಮಾಚೋದಕ್ಕೆ ರವಿಕುಮಾರ್ ಅರೆಸ್ಟ್ ಮಾಡಿ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಚರ್ಚೆ ಆಗಬೇಕನ್ನುವಂತ ಒಂದು ದುರುದ್ದೇಶ. ಹೀಗೆ ಮಾತಿನ ಭರದಲ್ಲಿ ಏನೋ ಅನ್ನಲು ಹೋಗಿ ಇನ್ನೇನನ್ನೋ ಮಾಡಿಕೊಂಡ ರವಿಕುಮಾರ್ ಈಗ ಪರಿತಪಿಸುತ್ತಿದ್ದಾರೆ. ರಾಜಕಾರಣಿಗಳೇ ಆಗ್ಲಿ ಬೇರೆ ಯಾರೇ ಆಗಲಿ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಾಗ ಕೊಂಚ ಎಚ್ಚರಿಕೆಯನ್ನ ವಹಿಸಬೇಕು. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.